ಒಂದು ಐತಿಹಾಸಿಕ ತೀರ್ಮಾನವನ್ನ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ಡಿಎ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ. ಬಹಳ ದಶಕಗಳ ನಿರೀಕ್ಷೆ ಇದು. ಈ ದೇಶದಲ್ಲಿ ಎಲ್ಲರಿಗೂ ಸಹ ಒಂದೇ ಕಾನೂನು ಇರಬೇಕಾಗ್ತದೆ. ಇವತ್ತು ವಕ್ಫ್ ಹೆಸರು ಹೇಳ್ಕೊಂಡು ರೈತರ ಜಮೀನನ್ನು ಕೂಡ ಕಿತ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ. ದೇವಸ್ಥಾನಗಳು ಮಠಮಾನ್ಯಗಳ ಜಮೀನನ್ನು ಕೂಡ ಕಿತ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ರಾಜ್ಯದಲ್ಲೇ ಇದೆ. ಆದರೆ ಈ ರೀತಿ ಅನ್ಯಾಯ ಆಗ್ತಾ ಇದ್ರು ಸಹ ಯಾರು ಕೂಡ ಕಟ್ಟಕಟ್ಟೆಗೆ ಹತ್ತಬಾರದು ಅಂತ ಹೇಳಿದ್ರೆ ಖಂಡಿತ ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದಲ್ಲ. ಇವತ್ತು ನಮ್ಮ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರ ಒಂದು ತಿದ್ದುಪಡಿಯನ್ನು ತರೋದ್ರ ಮೂಲಕ ಒಂದು ಉತ್ತಮ ನಿರ್ಣಯವನ್ನ ತೆಗೆದುಕೊಂಡಿದೆ. ನಾವೆಲ್ಲರೂ ಸಹ ಇದನ್ನು ಸ್ವಾಗತಿಸ್ತೇವೆ. ಇದ್ರ ಜೊತೆಯಲ್ಲಿ ಸರ್ ಜೆಡಿಎಸ್ ನ ಸುರೇಶ್ ಬಾಬು ಅವರು ಸುದ್ದಿಗೋಷ್ಠಿ ಮಾಡಿದ್ದಾರೆ ಸರ್. ಬಿಜೆಪಿಯಿಂದ ನಮ್ಮನ್ನು ಕರೆದೇ ಇಲ್ಲ, ಪ್ರತಿಭಟನೆ ಕರೆದಿಲ್ಲ, ನಮಗೆ ಬೇಸರ ಆಗಿದೆ. ನನಗೆ ಮಾಹಿತಿ ಇಲ್ಲ. ಆದ್ರೆ ಒಂದು ಈ ರೀತಿ ರಾಜ್ಯ ಸರ್ಕಾರದ ದುರ್ನಡತೆ ಏನಿದೆ, ಈ ರೀತಿ ರಾಜ್ಯ ಜನಸಾಮಾನ್ಯರ ಒಂದು ಬರೆ ಎಳಿತಕ್ಕಂಥ ಕೆಲಸ ಮಾಡಿದಾಗ ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ನಾನು ನಿನ್ನೆ ದಿನ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ. ನಾವು ಸಹ ಈ ಬೆಲೆ ಏರಿಕೆ ವಿರುದ್ಧ ಹೋರಾಟದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಒಂದು ಕಾರ್ಯತಂತ್ರ ರೂಪಿಸ್ತಾ ಇದ್ದೇವೆ ಅಂತ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಮತ್ತೆ ಇತ್ತೀಚೆಗೆ ಜೆಡಿಎಸ್ ಪಕ್ಷವು ಸಹ ಗ್ರೇಟರ್ ಬೆಂಗಳೂರು ಬಗ್ಗೆ ಅವರೇ ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡಿದ್ದಾರೆ. ಆದರೆ ಇದ್ರ ಬಗ್ಗೆ ಬಹಳ ನಾನು ಏನೋ ವ್ಯತ್ಯಾಸ ಇದೆ ಅಂತ ಹೇಳೋದಿಲ್ಲ, ಕೆಲವು ತಪ್ಪಭಿಪ್ರಾಯ ಕಾರಣ ಆಗಿರ್ಬೋದು. ನಮ್ಮ ಉದ್ದೇಶ ಈ ಒಂದು ಸರ್ಕಾರದ ವಿರುದ್ಧ ತತ್ಕ್ಷಣ ಸ್ಪಂದನೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಇದೆ. ಏನೇ ಸಣ್ಣ ಪುಟ್ಟ ಗೊಂದಲ ಇದ್ರು ಕೂಡ ನಾವು ಮಾತನಾಡಿ ಬಗೆಹರಿಸ್ತೇವೆ. ಏನ್ ಚರ್ಚೆ ಆಗಿರಲಿಲ್ಲ, ನಾವು ಕೂಡ ಚರ್ಚೆ ಮಾಡಿ ಸಮನ್ವಯ ಸಮಿತಿ ಮಾಡೋದು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಸ್ವೀಕಾರ ಮಾಡ್ತೇವೆ. ಒಂದು ಐತಿಹಾಸಿಕ ತೀರ್ಮಾನವನ್ನ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ಡಿಎ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ. ಬಹಳ ದಶಕಗಳ ನಿರೀಕ್ಷೆ ಇದು. ಈ ದೇಶದಲ್ಲಿ ಎಲ್ಲರಿಗೂ ಸಹ ಒಂದೇ ಕಾನೂನು ಇರಬೇಕಾಗ್ತದೆ. ಇವತ್ತು ವಕ್ಫ್ ಹೆಸರು ಹೇಳ್ಕೊಂಡು ರೈತರ ಜಮೀನನ್ನು ಕೂಡ ಕಿತ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ. ದೇವಸ್ಥಾನಗಳು ಮಠಮಾನ್ಯಗಳ ಜಮೀನನ್ನು ಕೂಡ ಕಿತ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ರಾಜ್ಯದಲ್ಲೇ ಇದೆ. ಆದರೆ ಈ ರೀತಿ ಅನ್ಯಾಯ ಆಗ್ತಾ ಇದ್ರು ಸಹ ಯಾರು ಕೂಡ ಕಟ್ಟಕಟ್ಟೆಗೆ ಹತ್ತಬಾರದು ಅಂತ ಹೇಳಿದ್ರೆ ಖಂಡಿತ ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದಲ್ಲ. ಇವತ್ತು ನಮ್ಮ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರ ಒಂದು ತಿದ್ದುಪಡಿಯನ್ನು ತರೋದ್ರ ಮೂಲಕ ಒಂದು ಉತ್ತಮ ನಿರ್ಣಯವನ್ನ ತೆಗೆದುಕೊಂಡಿದೆ. ನಾವೆಲ್ಲರೂ ಸಹ ಇದನ್ನು ಸ್ವಾಗತಿಸ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.